ಟೇಬಲ್ ಫ್ರಿಲ್ಲಿಂಗ್. ಆಹಾರವನ್ನು ಬಡಿಸುವಾಗ ಅಥವಾ ತಿನ್ನುವಾಗ ಟೇಬಲ್ ಮೇಲೆ ಕಲೆ ಅಥವಾ ಸ್ಕ್ರಾಚಸ್ ಆಗಬಹುದು. ಇದನ್ನು ತಪ್ಪಿಸಲು ಟೇಬಲ್ ಫ್ರಿಲ್ಲಿಂಗ್ ಮಾಡಲಾಗುತ್ತದೆ. ಟೇಬಲ್ ಫ್ರಿಲ್ಲಿಂಗ್ ಅನ್ನು ಇವೆಂಟ್ಗಳಲ್ಲಿ, ಕಾನ್ಫರೆನ್ಸ್, ಮೀಟಿಂಗ್ಗಳಲ್ಲಿ ಮತ್ತು ಡೈನಿಂಗ್ ಟೇಬಲ್ ಮೇಲೆ ಬಳಸಲಾಗುತ್ತದೆ. ಬನ್ನಿ, ಟೇಬಲ್ ಫ್ರಿಲ್ಲಿಂಗ್ ಅನ್ನು ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣ. ಟೇಬಲ್ ಫ್ರಿಲ್ಲಿಂಗ್ ಮಾಡಲು ನಿಮಗೆ ಬೇಕಾಗಿರುವುದು ರೆಕ್ಟ್ಯಾಂಗಲ್ ಟೇಬಲ್, ಫ್ರಿಲ್ ಕ್ಲಾತ್, ಟೇಬಲ್ ಕ್ಲಾತ್ ಮತ್ತು ಫ್ರಿಲ್ ಅನ್ನು ಹಾಕಲು ಆಲ್ ಪಿನ್. ಮೊದಲನೆಯದಾಗಿ ಟೇಬಲ್ ಮೇಲೆ ಟೇಬಲ್ ಕ್ಲಾತ್ ಅನ್ನು ಹಾಕಿ ಮತ್ತು ಅದು ಎಲ್ಲಾ ಕಡೆ ಸಮನಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಿ. ಇಲ್ಲದಿದ್ದರೆ ಅದನ್ನು ಸರಿ ಮಾಡಿ. ಆಲ್ ಪಿನ್ಗಳನ್ನು ಮೊದಲು ಟೇಬಲ್ನ ಎರಡೂ ಬದಿಗಳಲ್ಲಿನ ಬಟ್ಟೆಗಳ ಮೇಲೆ ಪಿನ್ಗಳನ್ನು ಈ ರೀತಿ ಹಾಕಿ. ನೆನಪಿನಲ್ಲಿಡಿ, ಎರಡೂ ಬದಿಗಳಲ್ಲಿ ಬಟ್ಟೆ ಸಮವಾಗಿರಬೇಕು. ಈಗ ಫ್ರಿಲ್ ಕ್ಲಾತ್ ಅನ್ನು ಪೂರ್ತಿಯಾಗಿ ಮಡಿಚಿಕೊಳ್ಳಿ ಮತ್ತು ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕೈಯಲ್ಲಿ ಹಿಡಿದುಕೊಂಡು ಪಿನ್ ಹಾಕಲು ಪ್ರಾರಂಭಿಸಿ. ಪಿನ್ ಅನ್ನು ಈ ರೀತಿ ಫ್ರಿಲ್ ಕ್ಲಾತ್ನ ಒಳಗೆ ತಳ್ಳಿ, ನಂತರ ಟೇಬಲ್ ಕ್ಲಾತ್ಗೆ ಚುಚ್ಚಿ ಪಿನ್ ಅನ್ನು ಒಳಗೆ ತಳ್ಳಿ. ಇದೇ ರೀತಿ ಟೇಬಲ್ ಕ್ಲಾತ್ನ ಸುತ್ತಲೂ ಫ್ರಿಲ್ ಹಾಕಿ. ಈ ವಿಷಯಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಯಾವುದೇ ಪಿನ್ನ ಚೂಪಾದ ಭಾಗವು ಬಟ್ಟೆಯ ಹೊರಗೆ ಬರಬಾರದು. ಇದರಿಂದ ಯಾರಿಗಾದರೂ ಗಾಯವಾಗಬಹುದು. ಫ್ರಿಲ್ ಹಾಕುವಾಗ ಫ್ರಿಲ್ ಸರಿಯಾಗಿ ಮತ್ತು ಬಿಗಿಯಾಗಿ ಹಾಕಲಾಗಿದೆಯೇ ಎಂದು ಗಮನಿಸಿ. ಯಾವುದೇ ಬಟ್ಟೆ ಎಲ್ಲಿಯೂ ಹರಿದಿಲ್ಲವೇ ಮತ್ತು ಅದರ ಮೇಲೆ ಯಾವುದೇ ಕಲೆಗಳಿಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಆಲ್ ಪಿನ್ ಬಳಸುವಾಗ ಅದನ್ನು ಎಚ್ಚರಿಕೆಯಿಂದ ಬಳಸಿ, ಇಲ್ಲದಿದ್ದರೆ ಅದರಿಂದ ನಿಮಗೆ ಗಾಯವಾಗಬಹುದು. ಕೊನೆಯದಾಗಿ, ಎಲ್ಲಿಯಾದರೂ ಫ್ರಿಲ್ ಮೇಲೆ ಅಥವಾ ಕೆಳಗೆ ಆಗಿದೆಯೇ ಅಥವಾ ಇಲ್ಲವೇ ಎಂದು ಖಚಿತಪಡಿಸಿಕೊಳ್ಳಲು ಎಲ್ಲಾ ಕಡೆ ಒಮ್ಮೆ ಪರಿಶೀಲಿಸಿ. ಒಂದು ವೇಳೆ ಆ ರೀತಿ ಆಗಿದ್ದರೆ ಅದನ್ನು ಸರಿಪಡಿಸಿ. ಟೇಬಲಿನ ಸೌಂದರ್ಯವನ್ನು ಹೆಚ್ಚಿಸಲು ಟೇಬಲ್ ಫ್ರಿಲ್ಗಳನ್ನು ಬಳಸಲಾಗುತ್ತದೆ. ಈಗ ನಿಮಗೊಂದು ಕೆಲಸ. ನಿಮ್ಮ ಮನೆಯ ಟೇಬಲ್ ಅನ್ನು ಟೇಬಲ್ ಫ್ರಿಲ್ಲಿಂಗ್ ಮೂಲಕ ಆಕರ್ಷಕಗೊಳಿಸಿ.